2026 ಬಗ್ಗೆ ಸಾಕಷ್ಟು ಹೊಸ ವರ್ಷ ಪ್ರೆಡಿಕ್ಷನ್ ಮಾಡ್ತಿದ್ವಿ. 2026 ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಖಂಡಿತ ಕೂಡ ಮೇಡಮ್ ಅವರೇ, ಇವಾಗ ಇಲ್ಲಿವರೆಗೆ ಫೋನ್ ರಿಸೀವ್ ಮಾಡಿದ್ವಿ. 1-10-19ನೇ ತಾರೀಕುವರೆಗೆ ಯಾವ ಬಣ್ಣ ಆಗುತ್ತೆ, ಅವ್ರ ಲಕ್ಕಿ ಡೇಟ್ಸ್ ಏನು, ಅನ್ಲಕ್ಕಿ ಡೇಟ್ ಏನು, ಜಲ್ದಿ ಹೇಳ್ಬಿಡಿ ಮೇಡಮ್ ಅವರೇ. ನೋಡಿ, 1-10-19-28 ಈ ಡೇಟಲ್ಲಿ ಹುಟ್ಟಿರೋರಿಗೆ ಮುಂದಿನ ವರ್ಷ 2026ಕ್ಕೆ ಆರೆಂಜ್ ಅನ್ನೋದು ತುಂಬ ಲಕ್ಕನ್ನು ತಂದುಕೊಡುವಂಥ ಬಣ್ಣ ಆಗಿರುತ್ತೆ. ಅದೇ ರೀತಿ ಯೆಲ್ಲೋ ಕಲರು ಸೂಪರ್ ಸಕ್ಸಸ್ಸನ್ನು ಕೊಡುತ್ತೆ. ಅವರ ಒಂದು ಥೀಮು ಎಲ್ಲನೂ ಯೆಲ್ಲೋ ಕಲರ್ಗೆ ಅವರು ಅಳವಡಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಪಾಸಿಟಿವ್ನ ನೋಡ್ತಾರೆ. ಅದೇ ರೀತಿ ರೆಡ್ ಕಲರ್ ಕೂಡ ಇವರಿಗೆ ತುಂಬ ಪಾಸಿಟಿವ್ನ ತಂದುಕೊಡುತ್ತೆ. ಮತ್ತು ಅವರು ತುಂಬ ಲಕ್ಕಿ ನಂಬರ್ಸ್ ಅಂದರೆ ಅವರು ಯಾವ ನಂಬರ್ನ ತುಂಬ ಅತಿ ಹೆಚ್ಚು ಯೂಸ್ ಮಾಡಬೇಕು ಅಂದರೆ 1-10-19-28 ಈ ಡೇಟು, ಈ ತಿಂಗಳು ಕೂಡ ಅವರಿಗೆ ತುಂಬ ಪಾಸಿಟಿವು. ಅದೇ ರೀತಿ 3, 13, 21, 12, 30 ಈ ಡೇಟನ್ನು ಅವರು ಎಲ್ಲದಕ್ಕೂ ಅವರು ಇದನ್ನು ಅಳವಡಿಸ್ಕೊಂಡ್ರೆ, ಈ ಡೇಟನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಅಷ್ಟೇ ಈ ಡೇಟು, ಈ ಟೈಮ್ ಕೂಡ ಅವರಿಗೆ ಲಕ್ಕನ್ನು ತಂದುಕೊಡುತ್ತೆ. ಮತ್ತು 9 ಅನ್ನೋ ನಂಬರ್ ಇವರಿಗೆ ಹೆವಿ ಸಕ್ಸಸ್ಸನ್ನು ತಂದುಕೊಡುತ್ತೆ. ಇವರು ಮೇಡಮ್ ಅವರೇ 1-10-19 ಮುಂದಿನ ವರ್ಷ ಲಕ್ಕಿ ಇದೆ. ಇವ್ರಿಗೆ ನೀವು ಹೇಳಿದಂಥ ಪಾಯಿಂಟ್ಸು ಲಕ್ಕಿ ನಂಬರ್ಸ್ 1, 3, 9, 5 ಫಾಲೋ ಮಾಡಿದ್ರೆ ಲಕ್ ಅಂತ ಹೇಳುತ್ತೆ. ಇವರು ಕಲರ್ಸನ್ನು ಪ್ರೆಡಿಕ್ಷನ್ ಮಾಡಿದ್ರೆ ಆರೆಂಜ್, ಎಲ್ಲೋ, ರೆಡ್ನ ಯೂಸ್ ಮಾಡುವಂತ ಹೇಳ್ತಿದ್ದಾರೆ. ಆದರೆ ಇವ್ರು ಯಾವುದನ್ನ ಯೂಸ್ ಮಾಡಬಾರ್ದು ಈ ಡೇಟ್ ಕಲರ್ಸ್ನ ಮುಂದಿನ ವರ್ಷ, ಅದನ್ನ ಹೇಳಿ ಪ್ರೆಡಿಕ್ಷನ್. ಇವರು ಮುಂದಿನ ವರ್ಷ ಅಂತ ಬಂದಾಗ 2026ರಲ್ಲಿ 6 ಅನ್ನೋ ನಂಬರ್ನ ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ. ಅದೇ ರೀತಿ 8 ಅನ್ನೋ ನಂಬರ್ನ ಕೂಡ ಇವ್ರು ತುಂಬ ಅವಾಯ್ಡ್ ಮಾಡಬೇಕಾಗುತ್ತೆ. 8, 6 ಎರಡು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ರ. ಅದೇ ರೀತಿ ನೀವು ಮೇಡಮ್ ಅವರೇ, ಇವಾಗ ಯಾವ್ದಾರ ಮೊಬೈಲ್ ನಂಬರ್ಲಿ 86 ಇತ್ತು, ಇಲ್ಲ 68 ಇತ್ತು, ಇಂಥ ಆಘಾತ ತಗೊಳ್ಳಿ ಏನಾಗುತ್ತೆ. ಇಲ್ಲ ಒಬ್ಬೊಬ್ರು ಫ್ಯಾನ್ಸಿ ನಂಬರ್ ತಗೊಬಿಟ್ಟಿರ್ತಾರೆ 868686, ಇಲ್ಲ ಒಬ್ಬರು 6868 ಇರುತ್ತೆ. ಈ ಥರ ಇದ್ದಾಗ ಏನಾಗುತ್ತೆ, ರಿಪೀಟ್ ಮೊಬೈಲ್ ನಂಬರ್ಲಿ 4 ಬಾರಿ 2 ಬಾರಿ ರಿಪೀಟ್ ಆದ್ರೆ ಏನಾರು ಅನಾಹುತಗಳು ಕಾದಿರತ್ತಾ, ಇಲ್ಲ ನೋವಾಗ್ಬೋದಾ? ಹೌದು 2 ಸತಿ ನೋಡಿ. ಇವಾಗ 1-10-19-28 ಅವ್ರಿಗೆ 6 ತುಂಬಾ ನೆಗೆಟಿವ್ ಇರುತ್ತೆ ಅಂತ ಹೇಳಿದೆ ಮುಂದಿನ ವರ್ಷಕ್ಕೆ. ಅದೇ ರೀತಿ ಅವರ ನಂಬರಲ್ಲಿ 3 ಪಾಸಿಟಿವ್ ಇದ್ರು 3 ಬಂದ್ರು ಅವ್ರಿಗೆ ಅದು ನೆಗೆಟಿವ್ನೇ ಕೊಡುತ್ತೆ. ಅದು ಮನೆ ನಂಬರ್ ಆಗಿರ್ಬೋದು, ಯಾವುದೇ ಒಂದು ನಂಬರಲ್ಲಿ 3 ಎಂಡಿಂಗ್ ಆಗಬಾರ್ದು. ಜೊತೆಗೆ ಅವರು 9339 ಅನ್ನೋದು ಎಂಡ್ ಆದ್ರೆ ತುಂಬಾ ಪಾಸಿಟಿವ್ ಕೊಡುತ್ತೆ. ಹಂಗಾರೆ ಇವಾಗ 1ನೇ ತಾರೀಕು ಹುಟ್ಟಿರೋರಿಗೆ ಯಾವ ನಂಬರ್ಸು, ಮೊಬೈಲ್ ನಂಬರ್ಸು, ಬ್ಯಾಂಕ್ ನಂಬರ್, ಅಕೌಂಟ್ ನಂಬರ್ ಎಲ್ಲ ಎಂಡ್ ಆಗಬೇಕು ಅಂತ ಇದ್ರ 39 ಮಾಡ್ಕೊಳ್ಳಿ. 39 ಮಾಡ್ಕೊಂಡಾಗ 4 ಕೂಡ ಮಾಡಬಹುದಾ? 4 ಮಾಡ್ಕೊಳ್ಬಹುದು, 4 ಮಾಡಬಹುದು, 5 ಮಾಡ್ಕೊಳ್ಬಹುದು, 5 ಮಾಡ್ಕೊಳ್ಬಹುದು, 9 ಮಾಡ್ಕೊಳ್ಬಹುದು. ಈ ನಂಬರ್ಗಳು ಅವ್ರ ಮೊಬೈಲ್ ನಂಬರ್ ಅಲ್ಲಿ ಅತಿ ಹೆಚ್ಚು ಪಾಸ್ ಆಗ್ತಾ ಹೋದ್ರೆ ತುಂಬಾ ಪಾಸಿಟಿವ್ ನ ನೋಡ್ತಾರೆ. 1-10-19 ತಾರೀಕುವರೆಗೆ ಯಾವ ಟೆಂಪಲ್ ಹೋದ್ರೆ ಎನರ್ಜಿ ಬರುತ್ತೆ? ಅವ್ರಿಗೆ 1-10-19-28ನೇ ತಾರೀಕುವರೆಗೆ ಕುಂಭಕೋಣಮಲ್ಲಿ ಸೂರ್ಯನ ಒಂದು ಟೆಂಪಲ್ ಇರುತ್ತೆ. ಸೂರ್ಯನಾರಾಯಣ ಟೆಂಪಲ್. ಅದನ್ನ ಯಾವತ್ತು ಹೋಗ್ಬೇಕು, ಯಾವ ನಕ್ಷತ್ರದಲ್ಲಿ ಹೋಗ್ಬೇಕು? ಆ ಟೆಂಪಲ್ಗೆ ಹೋದ್ರೆ ಅವರಿಗೆ ತುಂಬಾ ಪಾಸಿಟಿವ್ನ ಕೊಡುತ್ತೆ. ಅವರು ಯಾವತ್ತು ಹೋಗ್ಬೇಕು ಅಂತಂದ್ರೆ ನೋಡಿ, ಸೂರ್ಯನ ನಕ್ಷತ್ರ ಯಾವತ್ತಿರುತ್ತೆ, ಕೃತಿಕಾ, ಉತ್ತರಾಷಾಢ ಈ ನಕ್ಷತ್ರದಲ್ಲಿ ಹೋದಾಗ ಹೆವಿ ಪಾಸಿಟಿವ್ನ ನೋಡ್ತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದರೆ ಅವರ ನಕ್ಷತ್ರಕ್ಕೆ ಎಲ್ಲರಿಗೂ ಒಂದೇ ನಕ್ಷತ್ರ ಇರೋದು ನಾರ್ಮಲ್ ಆಗಿ. ಇವಾಗ 1ನೇ ತಾರೀಕು ಹುಟ್ಟಿದವ್ರಿಗೆ ಕೃತಿಕಾ, ಉತ್ತರಾಷಾಢ ನಕ್ಷತ್ರದಲ್ಲಿ ಹೋದರೆ ತುಂಬ ಪಾಸಿಟಿವ್. ಅದು ಬಿಟ್ಟು ಅವರಿಗೆ ಒಂದು ಲಕ್ಕಿ ಡೇಟು ನಾನು ಏನು ಹೇಳಿದ್ದೀನಿ, 9ನೇ ತಾರೀಕು ಆಗಿರ್ಬೋದು, 3ನೇ ತಾರೀಕು ಆಗಿರ್ಬೋದು, 1ನೇ ತಾರೀಕು ಆಗಿರ್ಬೋದು, ಅವ್ರದ್ದೇ ಡೇಟು, ಅವ್ರದ್ದೇ ಪಾಸಿಟಿವ್ ಡೇಟ್ಗೆ ಹೋದರೆ ಅದು ಕೂಡ ತುಂಬ ಲಕ್ಕನ್ನು ತಂದುಕೊಡುತ್ತೆ. 2ನೇ ನಂಬರ್ ಬಗ್ಗೆ ಏನು ಹೇಳ್ತಾರೆ? ಅದಕ್ಕಿಂತ ಮುಂಚೆ ಒಂದು ಕರೆ ಸ್ಪೀಕರ್ ಸರ್ 100%. 2ನೇ ನಂಬರ್ 2-11-20-29 ಬಗ್ಗೆ ಮುಂದಿನ ವರ್ಷ ಯಾವ ನಂಬರ್ಗೆ ಹೋಗ್ಬೇಕು, ಯಾವ ಟೆಂಪಲ್ಗೆ ಹೋಗ್ಬೇಕು, ಯಾವ ನಕ್ಷತ್ರಕ್ಕೆ ಹೋಗ್ಬೇಕು, ಯಾವೆಲ್ಲ ಲಕ್ಕಿ ನಂಬರ್, ಯಾವೆಲ್ಲ ಅನ್ಲಕ್ಕಿ ನಂಬರ್. ಇವಾಗ ಮೇಡಮ್ 1ನೇ ತಾರೀಕು ಬಗ್ಗೆ ಪ್ರೆಡಿಕ್ಷನ್ ಮಾಡಿದರೆ ಇವಾಗ ಯಾವುದು ಒಂದು ಕರೆ ನೋಡೋಣ. ಹಲೋ, ನಮಸ್ಕಾರ ತಾಯಿ, ಯಾವ ಊರು ತಾಯಿ? ಇಲ್ಲ ಗುರುಜಿ, ಬೆಂಗಳೂರಿಂದನೇ ಕರೆ ಮಾಡ್ತಾ ಇದ್ದೀನಿ. ಬೆಂಗಳೂರು. ಏನವ ನಿನ್ನ ಹೆಸರು? ಐಶ್ವರ್ಯ. ಐಶ್ವರ್ಯ, ಎಷ್ಟಲ್ಲೇ ವಾರ ಇದೆ. ಇವಾಗ ಯಾರ ಬಗ್ಗೆ ಕೇಳ್ಬೇಕು ಐಶ್ವರ್ಯ? ನನ್ನ ಬಗ್ಗೆನೇ ಕೇಳಬೇಕು. ಓಕೆ ಐಶ್ವರ್ಯ, ಹೇಳಿ ನಿಮ್ಮ ಡೇಟ್ ಆಫ್ ಬರ್ತು. 1-7-2000. ನೋಡಿ ಮೇಡಮ್, ಮುಂದಿನ ವರ್ಷ ಲಕ್ಕಿ ನಂಬರ್ ಅಂತ ಹೇಳಿದ್ರೆ ನಿಮಗೆ ಕರೆ ಸಿಗ್ತಂಗೆ. ಆದ್ಮೇಲೆ 1-7-2000 ಬೆಳಗ್ಗೆ 11:50. 11:50 ಬೆಳಗ್ಗೆ AM. ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೊಮ್ಮೆ ಕನ್ಫರ್ಮ್ ಮಾಡ್ಕೊತೀನಿ. 1-7-2000 ಇಸ್ವಿ 11 ಗಂಟೆ 50 ನಿಮಿಷ AM. ಏನು ನಿಮ್ಮ ಪ್ರಶ್ನೆ ಐಶ್ವರ್ಯ? ಗುರುಜಿ, ನಾನು ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಸಿಗತ್ತಾ ಇಲ್ವಾ ಅಂತ, ಯಾವಾಗ ಸಿಗತ್ತೆ, ಏನು ಹಂಗೆ ಕಂಟಿನ್ಯೂ ಮಾಡ್ಬೋದಾ ಎಕ್ಸಾಮ್ ಬರೆಯೋದನ್ನ? ಏನಾಗ್ತಿದೆ ಅಂದ್ರೆ ಫಸ್ಟ್ ಪೇಪರ್ ಕ್ಲಿಯರ್ ಆಗುತ್ತೆ, ಸೆಕೆಂಡ್ ಪೇಪರ್ ಕ್ಲಿಯರ್ ಆಗ್ತಿಲ್ಲ. ಎಷ್ಟು ಸರಿ ಎಕ್ಸಾಮ್ ಬರ್ದಿದ್ದೀರಾ ಐಶ್ವರ್ಯ? ನಾನು 5-6 ಸತಿ ಬರ್ದಿದ್ದೀನಿ ಗುರುಜಿ. ಯಾವ ಡಿಪಾರ್ಟ್ಮೆಂಟಿಗೆ ಬರ್ದಿದ್ದೀರಾ ಐಶ್ವರ್ಯ? ಇದು ಕರ್ನಾಟಕ ಸರ್ಕಾರಕ್ಕೆ ಬರ್ದಿದ್ದೀನಿ. ಓಕೆ, ಇವಾಗ ಕರ್ನಾಟಕ ಸರ್ಕಾರಕ್ಕೆ ಬರೆದ್ರೆ ಇವಾಗ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಏನು ಹೇಳ್ತಾರೆ ನಿಮ್ಮ ಬಗ್ಗೆ? ಗೌರ್ಮೆಂಟ್ ಕೆಲಸ ಸಿಗುತ್ತಾ ಇಲ್ವಾ ಅಂತ ಭಾನುವಾರ ಡಿಸೈಡ್ ಆಗಿಬಿಡುತ್ತೆ.
ಇವತ್ತು ಕೂಡ ನಿಮ್ಮ ಲಕ್ಕಿ ಡೇಟ್ಸ್ ನೋಡೋಣ. ಇವತ್ತು ಕೂಡ ನಂಬರ್ 3 ಅನ್ನೋ ನಂಬರ್ಸ್ ಅಂದರೆ ಇವತ್ತು 21 ಅನ್ನೋ ನಂಬರ್ಸು ಆಲ್ಮೋಸ್ಟ್ 99% ನಿಮ್ಗೆ ಸಿಗುತ್ತೆ ಅಂತ ನನ್ನ ಒಪಿನಿಯನ್. ಆದರೆ ಮೇಡಮ್ ಅವ್ರು ಏನಂತಾರೆ ಕಾದು ನೋಡೋಣ. ಅವ್ರು ಕುಂಡ್ಲಿ ಹಾಕಿ ಜಾತಕವನ್ನು ಪ್ರೆಡಿಕ್ಷನ್ ಮಾಡ್ತಿದ್ದಾರೆ. ಹೇಳಿ ಮೇಡಮ್, ನಮ್ಮ ಐಶ್ವರ್ಯ ಹುಡುಗಿಗೆ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ನಿಮಗೆ ಗೌರ್ಮೆಂಟ್ ಜಾಬು ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ನಿಮಗೆ ನಡೀತಿರೋ ಟೈಮ್ ಕೂಡ ಹಾಗೇ ಇದೆ. ಮತ್ತು ನಿಮ್ಮ ಜಾತಕದಲ್ಲಿ ಹೇಗಪ್ಪ ಅಂತಂದರೆ 5 ಗ್ರಹಗಳು ಒಂದೇ ಮನೇಲಿದೆ ಇವ್ರಿಗೆ. ಈ ಸೂಪರ್. ಎಷ್ಟನೇ ಮನೇಲಿದ್ದಾರೆ ಲಗ್ನಕ್ಕೆ? ಲಗ್ನಕ್ಕೆ 10ನೇ ಮನೇಲಿ 5 ಗ್ರಹಗಳಿದ್ದಾವೆ. ಓ ಬಂಪರ್ ಬೆಳೆ ಮೇಡಮ್. 10ನೇ ಮನೇಲಿ 5 ಗ್ರಹ ಇದ್ರೆ ಮೇಡಮ್ ಅವರೇ. ಅದರಲ್ಲೂ ನೋಡಿ, ಇವರು ಡೇಟು 1ನೇ ತಾರೀಕು. ಅದು ಮುಂದಿನ ವರ್ಷಕ್ಕೆ ತುಂಬಾ ಪಾಸಿಟಿವ್ ಅಂತ ಇವಾಗ ತಾನೇ ಹೇಳ್ತಾ ಇದ್ದೆ. ಯಾರ್ಯಾರೆಲ್ಲ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದ್ದೀರೋ ಖಂಡಿತವಾಗ್ಲೂ ನಿಮಗೆ ಕೆಲಸ ಸಿಕ್ಕತ್ತೆ ಅಂತ ಹೇಳಿದೆ. ಅದೇ ರೀತಿ ಹಾಗೆ ಇದೆ. ಐಶ್ವರ್ಯ ಮೇಡಮ್ ಅವರೇ, ನಿಮಗೆ ಕೆಲಸ ಸಿಗುತ್ತಂತೆ. ಕೆಲಸ ಸಿಕ್ಕಿದ್ರೆ ಮೇಡಮ್ ಅವ್ರಿಗೆ ಏನು ಗಿಫ್ಟ್, ಏನು ಸೀರೆ ಕೊಡಿಸ್ತೀರಾ, ಇಲ್ಲ ಸ್ವೀಟ್ ಕೊಡ್ತೀರಾ, ಇಲ್ಲ ಏನು ಕೊಡ್ತೀರಾ? ಮೇಡಮ್ ಏನ್ ಬೇಕು ಕೇಳಿ ನಾನು ಕೊಡಿಸ್ತೀನಿ. ನಿಮಗೆ ಕೆಲಸ ಬೇಕು ಅಂತ ಕೇಳಿದ್ರೆ ಅವ್ರಿಗೆ ನೀವು ಏನು ಗಿಫ್ಟ್, ಕೆಲಸ ಸಿಕ್ಕಿದ ಮೇಲೆ ಸಿಗೋಕ್ಕಿಂತ ಮುಂಚೆ ನೀವು ದೇವ್ರಿಗೆ ಅರ್ಕೆ ಹೊತ್ಕೊನಲ್ವಾ, ಆದ್ಮೇಲೆ ಕೊಡ್ತೀವಿ ಅಂತ. ದೇವ್ರಿಗೆ ಮುಂಚೆ ಯಾರು ಕೊಡಲ್ವಾ? ಇವಾಗ ಏನು ಕೊಡ್ತೀರಿ ನಿಮ್ಮ ಬಾಯಲ್ಲಿ ಹೇಳಿ ನೋಡೋಣ. ನಾನು ಮೇಡಮ್ಗೆ ಸೀರೆ ಕೊಡಿಸ್ತೀನಿ. ಓಕೆ, ನನಗೊಂದು ಗೋಲ್ಡ್ ರಿಂಗ್ ಕೊಡಿಸಿ. ಖಂಡಿತ ಗುರುಜಿ ಕೊಡ್ಸೋಣ. ಓಕೆ ಐಶ್ವರ್ಯ ನೀನು ಕೆಲಸ ಸಿಗುತ್ತೆ ಅಂತ 5 ಗ್ರಹ 10ನೇ ಮನೇಲಿದೆ. ಮತ್ತೆ ಮುಖ್ಯವಾಗಿ ಇವ್ರಿಗೆ ತುಂಬಾ ಚೆನ್ನಾಗಿ ಇವಾಗ ಅವರು ಹತ್ರಕ್ಕೆ ಬಂದು ನಾನು ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಅವ್ರ ಟೈಮ್ಗೆ ಅವ್ರ ಇದಕ್ಕೆ ನಮ್ಮಲ್ಲಿ ಸೂರ್ಯ ಮತ್ತೆ ಬುಧನಿಗೆ ಸಂಬಂಧಪಟ್ಟಂತ ಒಂದು ಸ್ಟೋನ್ ಇರುತ್ತೆ. ಜಸ್ಟ್ ಆ ಒಂದು ಸ್ಟೋನ್ ಅನ್ನ ತಗೊಂಡು ಅವ್ರ ಮನೇಲಿ ಇಟ್ಕೊಂಡ್ರೆ ಸಾಕು. ಅವ್ರು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಅವ್ರದೇ ಕೆಲಸನೂ ಅವ್ರದೇ. ಐಶ್ವರ್ಯ ಮೇಡಮ್ ಅವರೇ, ಖಂಡಿತ ಅಲ್ಲಿ ಕೂಡ 2 ಸ್ಟೋನ್ ಅಂತೆ. ದಯವಿಟ್ಟು ನಾಳೆನೇ ಅವ್ರ ಆಫೀಸ್ಗೆ ಫೋನ್ ಮಾಡಿ ದಯವಿಟ್ಟು ತರಿಸ್ಕೊಳ್ಳಿ. 100% ಚಾಲೆಂಜಿಂಗ್, ನನಗೂ ಚಾಲೆಂಜಿಂಗ್, ನಿಮಗೂ ಚಾಲೆಂಜಿಂಗ್. ಅವ್ರು ಕೂಡ ಸ್ಟೋನನ್ನು ಯೂಸ್ ಮಾಡಿ ಖಂಡಿತ ಅಲ್ಲಿ ಕೂಡ ನೆಕ್ಸ್ಟ್ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ ಅಂತ ಹೇಳ್ತಾರೆ. ನೆಕ್ಸ್ಟ್ ನೀವು ಕರೆ ಮಾಡಬೇಕು. ಸಿಕ್ತು ಮೇಡಮ್ ಕೆಲಸ, ನಿಮ್ಮ ಅಂಗಡಿಲಿ ಸ್ಟೋನ್ ತಗೊಂಡೋದೆ. ಸ್ಟೋನ್ ತಗೊಂಡ ಮೇಲೆ ತುಂಬ ಒಳ್ಳೇದಾಯ್ತು ಅಂತ ಹೇಳ್ಬೇಕು. ಓಕೆ ಐಶ್ವರ್ಯ, ಒಳ್ಳೇದಾಗಲಿ. ನೆಕ್ಸ್ಟ್ ಕರೆ 2ನೇ ನಂಬರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇನ್ನೊಂದು ಕರೆ ಕೇಳೋಣ. ಐಶ್ವರ್ಯ ಅಂತ ಬಂದಿದ್ದು ಫೋನಿಗೆ. ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಮೀತಾ ಕೃಷ್ಣಲ್ ಅವರು, ನೀವು ಗೌರ್ಮೆಂಟ್ ಕೆಲಸ ಪಕ್ಕಾ ಸಿಗುತ್ತೆ ಅಂತ ಹೆಂಗೆ ಹೇಳಿದ್ರಿ ಮೇಡಮ್ ಅವರೇ? ಹೌದು, ಯಾಕಂದ್ರೆ ಅವ್ರದ್ದು 1ನೇ ತಾರೀಕು ಆಗಿರುತ್ತೆ. ಮತ್ತೆ ಅವ್ರ ಜಾತಕ ಇದೆಯಲ್ಲ ಸೂಪರ್. ಅವ್ರಿಗೆ ನಡೀತಾರೋ ಟೈಮ್ ಕೂಡ ಅದೇ ಆಗಿರುತ್ತೆ. ಸೂರ್ಯ, ಬುಧ, ಶುಕ್ರ, ಕುಜ, ಚಂದ್ರ ಇಷ್ಟು ಗ್ರಹಗಳು ಅವ್ರಿಗೆ 10ನೇ ಮನೆ ತಾಂಡವಾಡ್ತಿದೆ ಅಂತ ಹೇಳ್ತಾ ಇದ್ರ. ಐಶ್ವರ್ಯಗೆ ಗೌರ್ಮೆಂಟ್ ಕೆಲಸ ಪಕ್ಕಾ ಫಿಕ್ಸ್. ನೆಕ್ಸ್ಟ್